ಕರ್ನಾಟಕ ಬಂದ್ ಹಿನ್ನೆಲೆ ಬಸ್ ನಿಲ್ದಾಣಕ್ಕೆ ಬಂದ ಕರವಿ ಕಾರ್ಯಕರ್ತರು ಹೋಟೆಲ್ ಹಾಗೂ ಅಂಗಡಿಗಳನ್ನ ಬಂದ್ ಮಾಡುವಂತೆ ಮನವಿ ಮಾಡಿದ ಕರವಿ ಬಸ್ ನಿಲ್ದಾಣದಲ್ಲಿ ಬ್ಯಾನರ್ ಹಿಡಿದು ಕಾರ್ಯಕರ್ತರು ಆಕ್ರೋಶ. ಕೇಂದ್ರ ಸರ್ಕಾರ ವಿರುದ್ಧ ಆಕ್ರೋಶ ಹೊರಹಾಕಿದ ಕಾರ್ಯಕರ್ತರು. ಇನ್ನು ನಗರದ ಉಸ್ಮಾನಿಯಾ ತರಕಾರಿ ಮಾರ್ಕೆಟ್ನಲ್ಲಿ ಬಂದ್ಗೆ ಬೆಂಬಲ ವ್ಯಕ್ತವಾಗಿದ್ದು ತರಕಾರಿ ಅಂಗಡಿಗಳು ಬಂದ್ ಮಾಡಿರುವುದು ಕಂಡುಬಂದಿದೆ. ಉಳಿದ ಜನಜೀವನ ಯಥಾಸ್ಥಿತಿ ಮುಂದುವರೆದಿದ್ದು ಅಂಗಡಿ ಮುಂಗಟ್ಟುಗಳು ಬಂದ್ ಆಗೋ ಲಕ್ಷಣಗಳಿಲ್ಲ. ಬಸ್ ಸಂಚಾರ ಎಂದಿನಂತೆ ಮುಂದುವರೆದಿದೆ. ಗಾರಲದಿನ್ನಿ ವೀರನಗೌಡ, ಜಿಕೆ ನ್ಯೂಸ್ ಕನ್ನಡ, ರಾಯಚೂರು. ಕರ್ನಾಟಕ ಬಂದ್, ರಾಯಚೂರು ಬಂದ್. ಇವತ್ತು ರಾಯಚೂರನ್ನ ಸಾರ್ವಜನಿಕರು ನಮಗೆ ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಬೆಂಬಲ ನೀಡಿದ್ದಾರೆ. ನಾವು ನಿನ್ನೆ ಕೂಡ ಗುಲಾಬಿ ಹೂವು ಕೊಟ್ಟು ಈ ಒಂದು ಬಂದ್ಗೆ ಬೆಂಬಲಿಸಿ ಅಂತಕ್ಕಂಥ ಹೇಳಿದ್ದೀವಿ. ಇವತ್ತು ರಾಯಚೂರಿನ ಜನ ಬೆಂಬಲ ಕೊಟ್ಟಿದ್ದಾರೆ. ಪೆಟ್ರೋಲ್ ಬಂಕ್ಗಳು ಕೂಡ ಸ್ವಯಂ ಪ್ರೇರಿತವಾಗಿ ಬಂದ್ ಆಗಿದ್ದಾವೆ. ಸುಮಾರು 16 ಕನ್ನಡ ಪರ ಸಂಘಟನೆಗಳು, ಅದರಲ್ಲಿ 2 ಒಂದು BSP, ಆಮೇಲೆ ಇನ್ನೊಂದು SDPI ನಮ್ಮನ್ನು ಬೆಂಬಲ ಕೊಟ್ಟಿದೆ. ಹಾಗಾಗಿ ವಿಶೇಷವಾಗಿ ಹೇಳಬೇಕಾದ್ರೆ ಛತ್ರಪತಿ ಶಿವಾಜಿ ಯುವ ಸೇನೆ ಕೂಡ ನಮ್ಮನ್ನು ಬೆಂಬಲ ಕೊಟ್ಟಿದೆ. ನಮ್ಮದು ಒಂದೇ ಬೇಡಿಕೆ ಏನಂದರೆ, ನೀವು ಇವತ್ತು MES ಗೂಂಡಾಗಳಿದ್ದಾರಲ್ಲ, ಪದೇ ಪದೇ ಖ್ಯಾತೆ ತೆಗಿತಾರೆ. MES ಸಂಸ್ಥಾಪಕ ಸಂಭಾಜಿ ಪ್ರತಿಮೆ ನಮ್ಮ ನೆಲದಲ್ಲಿ ಬೇಕಿಲ್ಲ ಸ್ವಾಮಿ. ನಮ್ಮ ನೆಲದ, ನಮ್ಮ ಕನ್ನಡಿಗರ ವಿರೋಧಿಗಳ ಪ್ರತಿಮೆ ನಮಗೆ ಹಾಕಬೇಕು. ಮುಖ್ಯಮಂತ್ರಿಗಳೇ, ಆ ಪ್ರತಿಮೆಯನ್ನು ತೆಗೆದುಹಾಕಿ. ಇಲ್ಲ ಅಂದರೆ ಇಡೀ ರಾಜ್ಯದಿಂದ ನಾವೇ ಪಾದಯಾತ್ರೆ ಹೋಗಿ ಆ ಪ್ರತಿಮೆಯನ್ನು ಧ್ವಂಸ ಮಾಡ್ತೀವಿ. ಕಾನೂನನ್ನು ಕೈ ತೊಗೊಳ್ತಕ್ಕಂಥ ಪ್ರಯತ್ನ ಮಾಡಬೇಡಿ ಅಂತಕ್ಕಂಥ ಮುಖ್ಯಮಂತ್ರಿ ಒತ್ತಾಯ ಮಾಡ್ತಾ ಇದ್ದೀವಿ. ಆಮೇಲೆ ಬಹುದಿನಗಳ ಬೇಡಿಕೆ ಏಮ್ಸ್ 3 ವರ್ಷ ಸಮೀಪಿಸ್ತಾ ಇದೆ. ಕೇಂದ್ರ ಸರ್ಕಾರ ಗಮನ ನೀಡ್ತಾ ಇಲ್ಲ. ಈ ಏಮ್ಸ್ಗೆ ಇರ್ತಕ್ಕಂಥ ಈ ಕರ್ನಾಟಕ ರಾಜ್ಯದ ಮಹಾನ್ ಮಂತ್ರಿ, ಅವನೇ ಕಂತ್ರಿ ಪ್ರಹ್ಲಾದ್ ಜೋಶಿ ನಮ್ಮ ಒಂದು ಹೋರಾಟಕ್ಕೆ ಏಮ್ಸ್ಗೆ ಅಡ್ಡಿಯಾಗಿದ್ದಾನೆ. ಪ್ರಹ್ಲಾದ್ ಜೋಶಿ ಎಲ್ಲ ಹುಬ್ಬಳ್ಳಿ ದಾಡರಲ್ಲ, ಕರ್ನಾಟಕದಲ್ಲಿ ರಾಯಚೂರಿಗೆ ಏಮ್ಸ್ ಘೋಷಣೆ ಮಾಡಬೇಕು. ಅದಕ್ಕಾಗಿ ಈ ಮಲತಾಯಿ ಧೋರಣೆ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ ಪ್ರತಿಮೆಯನ್ನು ಕೂಡ ಇವತ್ತು ದಾನ ಮಾಡಿದ್ದೀವಿ. ಒಟ್ಟಾರೆ ಎಲ್ಲ ಒಂದು ಬೇಡಿಕೆಗಳು, ಕುಡಿಯೋ ನೀರಿನ ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಆಗಿರಬೇಕು, ಮೇಕೆದಾಟು ಕುಡಿಯೋ ನೀರಿನ ಯೋಜನೆ. ಇವತ್ತು ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಪಾದಯಾತ್ರೆ ಮಾಡಿ ಮೇಕೆದಾಟು ಜಾರಿ ಮಾಡ್ತೀವಿ ಅಂದರು. ಭಾಳಷ್ಟು ಜಿಲ್ಲೆಗಳಿಗೆ ಇವತ್ತು ಚಿಕ್ಕಬಳ್ಳಾಪುರ ಆಗಲಿ, ಕೋಲಾರ ಆಗಲಿ ಕುಡಿಯೋ ನೀರು ಬೇಕು ಮೇಕೆದಾಟಿಂದು. ಅದಕ್ಕೂ ಕೂಡ ಇನ್ನು ಪ್ರಾರಂಭ ಮಾಡಿಲ್ಲ. ಯಾಕೆ ನೀವು ಮೌನ ವಹಿಸಿದಕ್ಕೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕಾಗಿದೆ. ಬಂದ್ ಮಾಡೋದಕ್ಕೆ ನೀವೇ ಕಾರಣಕರ್ತರು. ಅದಲ್ಲದೆ ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗನೇ ಉದ್ಯೋಗ ಕೊಡಬೇಕು, ಅದೊಂದು ದೊಡ್ಡ ನಮ್ಮ ಒಂದು ಬೇಡಿಕೆ ಇದೆ. ಕರ್ನಾಟಕದಲ್ಲಿ ಕನ್ನಡಿಗನ ಉದ್ಯೋಗ ಕೊಡಬೇಕು. ಆಮೇಲೆ ಈ ಗಡಿ ಭಾಗಗಳು ಅಭಿವೃದ್ಧಿ ಆಗಬೇಕು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಒಟ್ಟಾರೆ ಹಲವಾರು ಬೇಡಿಕೆಗಳನ್ನು ಸಾಮಾನ್ಯ ಮುಖ್ಯಮಂತ್ರಿಗಳಿಗೆ, ಜಿಲ್ಲಾಧಿಕಾರಿಗಳಿಂದ ಮನವಿ ಸಲ್ಲಿಸಿ ಇವತ್ತು ಹೋರಾಟವನ್ನು ಮಾಡಿದ್ದೇವೆ. ಸರ್, ಪ್ರತಿಭಟನೆ ಮಾಡಿದ್ದು ಒಂದು MES ನಾಡದ್ರೋಹಿಗಳದು, ಇನ್ನೊಂದು ಕೇಂದ್ರ ಸರ್ಕಾರ 2 ಪ್ರತಿಮೆಗಳನ್ನು ದಹನ ಮಾಡಿದ್ದೀವಿ. ಇವತ್ತು ಆ ಪ್ರತಿಮೆಗಳು ದಹನ ಮಾಡಿ ನಮ್ಮ ಆಕ್ರೋಶವನ್ನು ತೋರಿಸಿದ್ದೀವಿ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ RK ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.